ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಕರಿತೀವಿ. ಈ ವಾಮಾಚಾರ ಅಂದರೆ ಏನು, ಈ ವಾಮಾಚಾರ ಆದರೆ ನಮ್ಮಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನೋಡಬಹುದು, ಈ ಒಂದು ವಾಮಾಚಾರಕ್ಕೆ ಏನಾದರೂ ಪರಿಹಾರಗಳಿದೆಯಾ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳಿವೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ಎಂದಿನಂತೆ ಪಂಚಾಂಗವನ್ನು ತಿಳಿಸ್ಕೊಡುವ ಸಮಯ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುವಂಥದ್ದು, ದಿನವೂ ಕೂಡ ನಮಗೆ ಶುಭಪ್ರದವಾಗಿರುತ್ತೆ ಅಂತ. ಹಾಗಾಗಿ ಇವತ್ತು ನೋಡಿ, ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ ಎರಡನೆಯ ದಿನ ಪುನರ್ವಸು ನಕ್ಷತ್ರ, ಮಂಗಳವಾರ, ತುಂಬ ವಿಶೇಷವಾಗಿರುವಂಥ ನಕ್ಷತ್ರವನ್ನು ಕೂಡ ಈ ದಿನ ನಾವು ನೋಡ್ಬೋದು. ಹಾಗೆ ಬ್ರಹ್ಮಯೋಗ, ಗರ್ಜ ಕರ್ಣವನ್ನು ಕೂಡ ಈ ದಿನ ಪಂಚಾಂಗಗಳಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳಿಗೆ ನಾವು ಪ್ರಯಾಣಗಳನ್ನಾಗಲಿ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ನಾವು ಮಾಡಿಕೊಳ್ಳೋದಿಲ್ಲ. ನಮ್ಮ ಹಿಂದಿನಿಂದ ಬಂದಂತಹ, ನಮ್ಮ ಪೂರ್ವಜರು ಕೊಟ್ಟಂತಹ ಅಂದರೆ ಸಂಪ್ರದಾಯವೂ ಕೂಡ ಹೌದು ಇದು. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡಿಕೊಳ್ಳೋಣ. ಇವತ್ತು ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:06 4 31 ಈ ದಿನ ರಾಹುಕಾಲವನ್ನು ನಾವು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲವನ್ನು ನೋಡಿದಾಗ ಬೆಳಗ್ಗೆ 9:26 10:51 ಯಮಗಂಡ ಕಾಲವನ್ನು ಕೂಡ ನೋಡ್ಬೋದು. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ ಗುಳಿಕ ಕಾಲ 12:16 1:41 ಗುಳಿಕ ಕಾಲವನ್ನು ಕೂಡ ಈ ದಿನ ಗೋಚಾರ ಫಲದಲ್ಲಿ ನೋಡ್ಬೋದಾಗಿದೆ. ಇನ್ನು ನೋಡಿ, ಬ್ರಾಹ್ಮಿ ಮುಹೂರ್ತ ದಿನನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಮಕ್ಕಳಲ್ಲಿ ವಿದ್ಯಾಸಕ್ತಿ ಕುಂಠಿತವಾಗಿದ್ದಾಗ, ಮಕ್ಕಳು ಓದಿದ್ದು ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ, ಅಂದರೆ ವಿದ್ಯಾ ಆಸಕ್ತಿ ಕಡಿಮೆ ಆಗ್ತಾ ಇತ್ತು ಅಂತಂದರೆ, ಈ ಒಂದು ಬ್ರಾಹ್ಮಿ ಸಮಯದಲ್ಲಿ ಮಕ್ಕಳಿಗೆ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ, ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ವಿಶಿಷ್ಟವಾಗಿರುವಂಥದ್ದು, ತುಂಬ ಅನುಕೂಲಕರವಾದಂತಹ ಸಮಯವೂ ಕೂಡ ಇದನ್ನು ಹೇಳಲಾಗಿದೆ. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತ 4:54 ಬೆಳಗ್ಗೆ ಪ್ರಾತಃ ಕಾಲ 5:45 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ, ಸೂರ್ಯೋದಯ ಬೆಳಗ್ಗೆ 6:35 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು 5:57 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದು. ಇನ್ನು ದ್ವಾದಶ ರಾಶಿಗಳು ಯಾವ ರೀತಿಯಾಗಿದೆ, ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವಾಗೆಲ್ಲ ಧನುರ್ಮಾಸ ಪ್ರಾರಂಭ ಆಗಿರುವಂಥದ್ದು, ಎರಡನೇ ದಿನ, ಧನುರ್ಮಾಸದ ಎರಡನೆಯ ದಿನ ಇವತ್ತು ಮಂಗಳವಾರ ಬಂದಿರುವಂಥದ್ದು. ನೋಡಿ, ವಿಶೇಷವಾಗಿ ಮಂಗಳ ಗೌರಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಇವತ್ತು ನೋಡಿ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಜಗನ್ಮಾತೆ ಆದಂತಹ ಸರ್ವಶಕ್ತಿ ಸಂಪನ್ನಳಾದಂತಹ ಗೌರಿಯನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ಸೋಮವಾರ ಪಾರ್ವತಿ ಪರಮೇಶ್ವರನನ್ನು ಆರಾಧನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗೆ ಈ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ಅಂತ ನೋಡುವಂತಹ ಸಮಯ. ಪ್ರಥಮವಾಗಿ ಮೇಷರಾಶಿ.
ನೋಡಿ ಮೇಷರಾಶಿಯವರಿಗೆ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಕೂಡ ನೋಡ್ಕೋಬೇಕು. ನೋಡಿ, ಯಾವಾಗ ಮೇಷರಾಶಿಯವರು ಏನಾದರೂ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಂಡಾಗ ಅಥವಾ ಅತಿ ಆತ್ಮವಿಶ್ವಾಸದಿಂದ ಈ ಕೆಲಸ ನಾನು ಮಾಡೇ ಮಾಡ್ತೀನಿ, ಇವತ್ತು ಆಗಲೇಬೇಕು ಕೆಲಸ ಅಂತ ಏನಾದರೂ ನೀವು ಮುಂಜಾಗ್ರತೆ ತೆಗೆದುಕೊಳ್ಳದಲ್ಲೇ ನೀವೇನಾದರೂ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಿಂದ ಅನಾನುಕೂಲಗಳು, ಕೆಲಸ ಕೆಡುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಶಾಂತ ರೀತಿಯಿಂದ ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕು, ಮತ್ತು ಚಿಂತೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ಸಿಗಲಾರದು. ಅಂದರೆ ಕೆಲವರು ವ್ಯಾಪಾರಸ್ಥರಿರ್ತಾರೆ, ವ್ಯಾಪಾರ ಚೆನ್ನಾಗಿ ಆದರೂ ಕೂಡ ಏನಾಗುತ್ತೆ, ನಿಮಗೆ ಒಂಥರ ನೀವು ಕೆಲವರು ನಿರೀಕ್ಷೆ ಮಾಡಿರ್ತಾರೆ, ನಮಗೆ ಇವತ್ತು ಈ ವ್ಯಾಪಾರದಲ್ಲಿ ಇಷ್ಟು ನಮಗೆ ಲಾಭದಾಯಕ ಆಗುತ್ತೆ ಅಂತ. ಆದರೆ ಇವತ್ತು ನೀವು ನಿರೀಕ್ಷೆ ಮಾಡಿರುವಷ್ಟು ಲಾಭದಾಯಕ ಈ ದಿನ ಆಗಿರೋದಿಲ್ಲ. ಆದರೂ ಕೂಡ ನೀವು ಹಣಕಾಸಿನ ವಿಚಾರವಾಗಿ ನಿಮಗೆ ಅನುಕೂಲ ಆಗುವಂಥದ್ದು, ಹಣದ ವಿಚಾರವಾಗಿ ಉತ್ತಮವಾಗ್ತೀರಾ, ಆರ್ಥಿಕವಾಗಿ ನಿಮಗೆ ಅನುಕೂಲದ ಆಗುವಂಥದ್ದು ಕೂಡ ಈ ದಿನ ಮೇಷರಾಶಿಯವರಿಗೆ ನೋಡ್ಬೋದು. ಇನ್ನು ವೃಷಭ ರಾಶಿ, ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ ಈ ದಿನ ನೋಡಿ, ಉಲ್ಲಾಸದಾಯಕವಾಗಿರುವಂಥದ್ದು, ಮನೋರಂಜನೆಗೋಸ್ಕರ ಕಾಲವನ್ನು ಕಳೆಯುವಂಥದ್ದು, ಎಲ್ಲೋ ಈಗ ಸ್ನೇಹಿತರ ಜೊತೆನೋ ಅಥವಾ ಕುಟುಂಬದ ಜೊತೆ ನೀವು ಹೊರಗಡೆ ಹೋಗುವಂಥದ್ದು ಅಥವಾ ಈ ದೈವ ಕಾರ್ಯಗಳಲ್ಲಿ ಮಗ್ನರಾಗುವಂಥದ್ದು ಈ ದಿನ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಭೂಮಿ ವಾಹನ ಖರೀದಿಗೆ ಮುಂದಾಗುವಿರಿ ಅಂತಲೂ ಕೂಡ ಹೇಳ್ತಾ ಇದ್ರು. ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರು ಯಾವುದೋ ಒಂದು ಕೆಲಸ ಕಾರ್ಯ ನಿಮಿತ್ತವಾಗಿ ಒಂದು ಭೂಮಿ ತಗೊಳ್ಲಿಕ್ಕೇನೋ ಅಥವಾ ವಾಹನವನ್ನು ಖರೀದಿ ಮಾಡಲಿಕ್ಕೂ ಕೂಡ ಶುಭವಾಗಿರುವಂಥದ್ದು ಕೂಡ ಈ ದಿನ ನೋಡ್ಬೋದು. ಇನ್ನು ಇಂದು ಸಂಪಾದನೆಗಿಂತ ಖರ್ಚು ಹೆಚ್ಚಾಗುವುದು ಅಂತಲೂ ಕೂಡ ಹೇಳ್ತಾ ಇದ್ದೆ. ವೃಷಭ ರಾಶಿಯವರು ದಿನ ಖರ್ಚಿನ ಬಗ್ಗೆ ಕಡಿವಾಣ ಹಾಕಬೇಕು, ನೋಡಬೇಕಾಗುತ್ತೆ. ಯಾಕಂದರೆ ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡ್ತಾ ಹೋದರೆ ಏನಾಗುತ್ತೆ, ನಮಗೆ ಆರ್ಥಿಕವಾಗಿ ನಾವು ನಷ್ಟವೊಂದು ಹೊಂದಬೇಕಾಗುತ್ತೆ, ಮನೆಯಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಖರ್ಚುಗಳನ್ನು ಮಾಡ್ಕೋಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವ ಇರುತ್ತದೆ ಅಂತ. ನೋಡಿ, ದಿಢೀರಾಗಿ ಯಾವುದೋ ಒಂದು ಸಮಸ್ಯೆಗಳು ನಿಮಗೆ ಎದುರಾಗುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿನೋ ಅಥವಾ ಆರೋಗ್ಯ ರೀತಿಯಲ್ಲಿ ಅಥವಾ ಮನೆಗಳಲ್ಲಿ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಎದುರಾಗುವಂತಹ ಲಕ್ಷಣಗಳು ಕೂಡ ಈ ದಿನ ಮಿಥುನ ರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಇನ್ನು ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ತುಂಬ ಒಳ್ಳೆಯದಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಏನಾದರೂ ಸುಮ್ಮನೆ ಉಲ್ಲಾಸಕ್ಕೋಸ್ಕರನೋ ತುಂಬ ಐಷಾರಾಮಿ ವಸ್ತುಗಳನ್ನು ಸುಮ್ಮನೆ ಖರೀದಿ ಮಾಡೋದು, ಆಡಂಬರಕ್ಕೋಸ್ಕರ ಖರೀದಿ ಮಾಡ್ತಾ ಇದ್ದರೆ ಏನಾಗುತ್ತೆ, ಆರ್ಥಿಕವಾಗಿ ನಾವು ಸಂಕಷ್ಟಕ್ಕೆ ಸಿಲುಕುವಂತಹ ಲಕ್ಷಣಗಳು ಕೂಡ ಗೋಚರ ಆಗುವಂಥದ್ದು. ಹಾಗಾಗಿ ಇವತ್ತು ನೀವೇನಾದರೂ ಐಷಾರಾಮಿ ವಸ್ತುಗಳು ತಗೋಬೇಕು ಅಂದರೂ ಕೂಡ ಯೋಚನೆ ಮಾಡಿ ಅದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಈ ದಿನ ಆರೋಗ್ಯದಲ್ಲಿ ತುಂಬ ಜಾಗೃತರಾಗಿರಬೇಕು. ಏನೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ವೈದ್ಯರ ಬಳಿ ತೆರಳಿ ಅದಕ್ಕೆ ಅನುಕೂಲವನ್ನು ಮಾಡ್ಕೋಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿ, ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವಿರಿ ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಕರ್ಕಟಕ ರಾಶಿಗಳಿರ್ತೀರ ಇವತ್ತು ನೋಡಿ, ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಸಮಯ ಅಂತ ಹೇಳುವಂಥದ್ದು. ನೋಡಿ, ಇವಾಗ ಧನುರ್ಮಾಸ ಪ್ರಾರಂಭ ಆಗಿರುವಂಥದ್ದು, ದೇವರುಗಳ ಆರಾಧನೆ ಮಾಡ್ಕೊಳ್ಳೋಕ್ಕೆ ತುಂಬ ಈ ಒಂದು ಮಾಸನೇ ತುಂಬ ವಿಶೇಷ ಮಾಸ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಈ ಪೂಜಾಸಕ್ತಿ ಹೆಚ್ಚಾಗುವಂಥದ್ದು, ಪೂಜೆ ವಿಧಿವಿಧಾನಗಳನ್ನು ಮಾಡಿಕೊಂಡ ನಮಗೆ ಅನೇಕ ಫಲಗಳು, ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ಹಾಗೆ ಕಟಕ ರಾಶಿಯವರು ಕೂಡ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಮತ್ತು ಕಚೇರಿಗಳಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥದ್ದು. ನೋಡಿ, ಈ ಕಚೇರಿಗಳಲ್ಲಿ ಎಲ್ಲೋ ಒಂದು ಹತ್ರ ಕೆಲಸಗಳು ಮಾಡ್ತಾ ಇರ್ತೀರ, ವಿನಾಕಾರಣ ನಿಮ್ಮ ಮೇಲೆ ಏನೋ ಒಂದು ಆರೋಪ ಬರುವಂಥದ್ದು ಅಥವಾ ಅಪಾದನೆ ಬರುವಂಥದ್ದು, ನಿಮಗೆ ಮನಸ್ಸಿಗೆ ಕಿರುಕುಳ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗುವಂಥದ್ದು ಕೂಡ ಈ ದಿನ ನೋಡ್ಬೋದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ಕೂಡ. ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು. ಸಣ್ಣ ಪುಟ್ಟ ವಿಷಯದಲ್ಲಿ ಕೂಡ ಆರೋಗ್ಯ ಸಮಸ್ಯೆ ಎದುರಾದರೂ ಕೂಡ ನೀವು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಸಿಂಹ ರಾಶಿ, ಯಾವುದೇ ರೀತಿ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಿ ಅಂತ. ನೋಡಿ, ಯಾರೆಲ್ಲ ಸಿಂಹ ರಾಶಿಗಳು ಇರ್ತಾರೆ, ಏನೋ ನಿಮಗೆ ಆ ಒತ್ತಡದ ವಾತಾವರಣ ಸೃಷ್ಟಿಯಾಗುತ್ತೆ, ನಿಮ್ಗೆ ಇಷ್ಟ ಇಲ್ಲದ ಕೆಲಸಗಳು ಮಾಡಬೇಕಾಗುತ್ತೆ. ಆದರೂ ಕೂಡ ಜಾಣತನದಿಂದ, ತಾಳ್ಮೆಯಿಂದ ನೋಡಿ, ಯಾವಾಗ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಮಗ್ನರಾಗ್ತೀವಿ, ಅದರಿಂದ ಯಶಸ್ಸನ್ನು ಕೂಡ ಕಾಣಬಹುದು ಸಿಂಹರಾಶಿಯವರು. ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ. ಯಾವಾಗ ತಾಳ್ಮೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ ಅವಾಗ ಏನಾಗುತ್ತೆ, ನಮಗೆ ಯಶಸ್ಸಿನ ದಾರಿ ಕೂಡ ಕಾಣುತ್ತೆ. ಅಂದರೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುವಂಥದ್ದು. ಅಂದರೆ ಯಾವಾಗ ನಾವು ಸನ್ಮಾರ್ಗದಲ್ಲಿ ನಡೀತೀವಿ ಅವಾಗ ನಮಗೆ ಬೇರೆ ಶಕ್ತಿಗಳಿಂದ ಕೂಡ ಅನುಕೂಲ ಆಗುತ್ತೆ, ದೈವ ಶಕ್ತಿಯಿಂದ ಅನುಕೂಲ ಆಗುತ್ತೆ, ನಮಗೆ ಜೊತೆಲಿರೋರು ಕೂಡ ಸಹಕಾರವನ್ನು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ,
ನೋಡಿ, ಈ ಕನ್ಯಾ ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ, ಯಾವುದಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಕೆಲಸ ಆಗಿರಲ್ಲ, ಆದರೆ ಈ ದಿನ ನಿಮಗೆ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರಾಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಏನಾದರೂ ಕೆಲಸ ಕಾರ್ಯದಲ್ಲಿ ಏರುಪೇರಾಗೋದು, ಮಾನಸಿಕವಾಗಿ ಏರುಪೇರಾಗೋದು, ಅಥವಾ ಆ ಗೊಂದಲಗಳು ಜಾಸ್ತಿ ಆಗಿ ಸುಮ್ಮನೆ ವಿನಾಕಾರಣ ಯಾರೋ ಏನೋ ಅಂದರು ಅಂತೇಳಿ ನೀವು ನಿಮ್ಮ ಸುಮ್ಮನೆ ತಲೆ ಕೆಡಿಸ್ಕೊಂಡು ಅದರಿಂದ ಮನಸ್ಸಿಗೆ ಹಾಕ್ಕೊಂಡು ನಿಮಗೆ ಮನಸ್ಸಿನಲ್ಲಿ ಚಿಂತೆಗಳು ಜಾಸ್ತಿ ಆಗುವಂಥದ್ದು ಕೂಡ ಗೋಚಾರದಲ್ಲಿರುವಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವಂಥದ್ದು ಕೂಡ ಈ ದಿನ ಕನ್ಯಾ ರಾಶಿಯವರಿಗೆ ನೋಡ್ಬೋದು. ಅಂದರೆ ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಅನುಕೂಲದ ವಾತಾವರಣ ಆಗುತ್ತೆ, ಚೇತರಿಕೆ ಕಾಣ್ತೀರಾ. ತುಂಬ ದಿವಸದಿಂದ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಏನೂ ಅನುಕೂಲ ಆಗಿರಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರಾ, ಆದರೆ ಈ ದಿನದಿಂದ ನೀವು ಚೇತರಿಕೆಯನ್ನು ಕಾಣ್ತೀರಾ ವ್ಯಾಪಾರ ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿ ನೋಡಿ, ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಾ, ಯಾವುದೇ ಒಂದು ಕೋರ್ಟ್ ವಿಚಾರದಲ್ಲಿ ಅಥವಾ ಈ ಸರ್ಕಾರಿ ಕೆಲಸ ವಿಚಾರದಲ್ಲಿ ನಿಮಗೆ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಕೋರ್ಟಲ್ಲಿ ವ್ಯಾಜ್ಯ ಇದ್ದರೆ, ಜಗಳಗಳಿದ್ದರೆ, ಅಥವಾ ಯಾವುದೊಂದು ಭೂಮಿ ವಿಚಾರವಾಗಿ ಕೋರ್ಟಲ್ಲಿ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ ತುಲಾ ರಾಶಿಯವರು. ನೋಡಿ, ಯಾವುದೇ ಆಗಲಿ, ಈಗ ಕೋರ್ಟು ಆಗಲಿ ಅಥವಾ ಕಚೇರಿಗಳಲ್ಲಾಗಲಿ, ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೂ ಕೂಡ ನಾವು ಕುತೂಹಲದಿಂದ ಜಾಗರೂಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ. ಅಪರಿಚಿತರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾವಾಗ ಈ ಗೌರ್ಮೆಂಟ್ ಕೆಲಸಗಳಾಗಬೇಕಾದ್ರೆ ಅಥವಾ ಈ ಕೋರ್ಟು ಕಚೇರಿಗಳಲ್ಲಿ ಏನಾಗುತ್ತೆ, ಅಪರಿಚಿತರಿಂದ ನಾವು ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅವರಿಂದ ಸ್ವಲ್ಪ ಜಾಗ್ರತೆಯಿಂದ ಈ ದಿನವನ್ನು ಕಳಿಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ಕುಟುಂಬದಲ್ಲಿ ನೆಮ್ಮದಿ ಮೂಡುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಇರುವಂಥದ್ದು, ದಿನವೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ವಾತಾವರಣ ಸೃಷ್ಟಿಯಾಗಿರುತ್ತೆ. ಆದರೆ ಇಂದಿನಿಂದ ನಿಮಗೆ ಅನುಕೂಲ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು ಕೂಡ ಈ ದಿನ ನೋಡ್ಬೋದು. ಇನ್ನು ಅನೇಕ ಅವಕಾಶಗಳು ಅರಸಿ ಬರುವಂಥದ್ದು ಕೂಡ ಈ ದಿನ ವೃಶ್ಚಿಕ ರಾಶಿಯವರಿಗೆ. ಯಾವುದೋ ಒಂದು ವ್ಯಾಪಾರದಲ್ಲಿನೋ ಅಥವಾ ಉದ್ಯೋಗದಲ್ಲಿನೋ ಅಥವಾ ಮದುವೆ ನಿಮಿತ್ತ, ಕೆಲವರು ಈ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಏನು ಕೂಡ ನಿಮಗೆ ಕಾರ್ಯರೂಪಕ್ಕೆ ಬಂದಿರಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ಅವೆಲ್ಲವೂ ಕೂಡ ಅನುಕೂಲ ಆಗುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಇನ್ನು ಕೆಲವು ಮಹತ್ವದ ಜವಾಬ್ದಾರಿಗಳಿಂದ ನಿಮ್ಮ ಎಗಲೇರುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಹತ್ತರ ಜವಾಬ್ದಾರಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ನಿಮಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಅಥವಾ ನಿಮಗೆ ಬಡ್ತಿ ಸಿಗ್ಬೋದು ಒಂದು ಕೆಲಸ ಕಾರ್ಯದಲ್ಲಿ, ಅಥವಾ ಏನೇ ಮನೆಯಲ್ಲಿನೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿ ಆಗ್ಬೋದು, ಅಥವಾ ಏನೋ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಕೊಡುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಫಲದಲ್ಲಿ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಕೂಡ ನೋಡ್ಬೋದು. ಧನಸ್ಸು ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಆರ್ಥಿಕವಾಗಿ ಏನೆಲ್ಲ ಹಣಕಾಸಿನ ವಿಚಾರವಾಗಿ ನೀವು ಕಷ್ಟ ಅನುಭವಿಸ್ತಾ ಇರ್ತೀರಾ, ಆ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ, ನೆಮ್ಮದಿ ಕೂಡ ಸಿಗುವಂಥದ್ದು ಧನಸ್ಸು ರಾಶಿಯವರಿಗೆ ನೋಡ್ಬೋದು. ನಂಬಿದವರು ಕೈ ಕೊಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಹಣದ ವಿಚಾರವಾಗಿ ಯಾರನ್ನು ನೀವು ನಂಬ್ಕೋಬಾರ್ದು. ಯಾಕಂದರೆ ಏನೋ ಯಾವುದೋ ಒಂದು ವಿಚಾರಕ್ಕೆ ನಂಬ್ಕೊಂಡ್ಬಿಟ್ಟಿರ್ತೀರ, ಹಣ ಕೊಡ್ತಾರೆ ಅಂದ್ಕೊಂಡಿರ್ತೀರಾ, ಆದರೆ ಅದರಿಂದ ಅನಾನುಕೂಲ ಆಗುತ್ತೆ. ನಂಬಿದವರು ಕೈ ಕೊಡುವ ಸಮಯ ಕೂಡ ಇವತ್ತು ಇರುವಂಥದ್ದು ಕೂಡ ನೋಡ್ಕೋಬೇಕು. ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಧನಸ್ಸು ರಾಶಿಯವರು, ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ, ಅಷ್ಟು ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ಪತ್ರಿಕಾ ವರದಿಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ. ಯಾರೆಲ್ಲ ಮಕರ ರಾಶಿಯವರು ಪತ್ರಿಕೆ ವರದಿಗಾರರಾಗಿರ್ತೀರಾ, ಅಥವಾ ಎಲ್ಲೋ ನ್ಯೂಸ್ ಚಾನಲಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಎಲ್ಲೋ ಒಂದು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ನೀವು ಬಹು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ನಿಮ್ಮ ಒಳ್ಳೆ ಮಾತುಗಾರಿಕೆ ಬಲದಿಂದ ಮಹತ್ವದ ಯೋಜನೆಗಳಿಗೆ ಯಶಸ್ಸು ಕೂಡ ಸಿಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ಯಾವಾಗ ಜಾಣ್ಮೆಯಿಂದ ಜಾಣತನದಿಂದ ಮಾತುಕತೆಗಳನ್ನು ಆಡ್ತೀರಾ. ಯಾಕೆಂದರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ಮಾತಿನಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು ಈ ದಿನ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕುಂಭರಾಶಿಯವರು ಕೂಡ ಇವತ್ತು ಹಣದ ವಿಚಾರವಾಗಿ ವಿನಾಕಾರಣ ಹಣವನ್ನು ನೀವು ವ್ಯರ್ಥ ಮಾಡಿದ್ರೆ ನಿಮಗೆ ಅನಾನುಕೂಲ ಸೃಷ್ಟಿಯಾಗುವಂಥದ್ದು. ಹಾಗಾಗಿ ಹಣದ ವಿಚಾರವಾಗಿ ಕಡಿವಾಣವಿರಲಿ. ಏನು ಖರ್ಚುಗಳು ಬಂದರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ಹಣದ ವಿಚಾರವಾಗಿ ನೋಡ್ಕೋಬೇಕು. ಬಂಧು ಮಿತ್ರರೊಡನೆ ವಿರೋಧ ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ನೋಡಿ, ಯಾರೋ ಸಂಬಂಧದಲ್ಲೇನೋ ಅಥವಾ ಬೇರೆ ಕಡೆಯಿಂದನೋ ನೀವು ಸುಮ್ಮನೆ ವಿರೋಧ ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿರೋದರಿಂದ ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ. ನೋಡಿ, ಇವತ್ತು ಕುಂಭ ರಾಶಿಯವ್ರಿಗೆ ಇವತ್ತು ನೋಡ್ಕೊಳ್ಳೇಬೇಕಾಗುತ್ತೆ. ಹಣದ ವಿಚಾರವಾಗಿ ಹಣ ಕೊಡೋದು ಅಥವಾ ಅದನ್ನು ತೆಗೆದುಕೊಳ್ಳೋದು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸಕ್ಕನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ, ಹಣದ ವಿಚಾರವಾಗಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ.
ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮೀನರಾಶಿಯವರಿಗೆ. ಏನಾದರೂ ಒಂದು ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿನೋ ಅಥವಾ ಸಂಬಂಧದಲ್ಲಿನೋ ಅಥವಾ ಈ ಸ್ನೇಹಿ ಬಳಗದಲ್ಲಿನೋ ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಇನ್ನು ಸ್ನೇಹಿತರು ಸಕಾಲದಲ್ಲಿ ನೆರವು ಕೂಡ ನೀಡುವಂಥದ್ದು, ಅಂದರೆ ಸ್ನೇಹಿತರಿಂದ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತಾರೆ. ಯಾರೆಲ್ಲ ಮೀನರಾಶಿಯವರು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿರೋದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಸುಧಾರಣೆ ಆಗುವಂಥದ್ದು ಕೂಡ ನೋಡ್ಬೋದು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರುಗಳನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಗುರುಗಳು ಇದೇ ಬೆಂಗಳೂರಿನಲ್ಲಿರುವಂಥ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ನೇರವಾಗಿ ಗುರುಜಿಯವ್ರನ್ನ ಭೇಟಿಯಾಗಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ವಾಮಾಚಾರಕ್ಕೆ ಏನಾದರೂ ಪರಿಹಾರ ಮಾರ್ಗಗಳಿವೆಯಾ? ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ವಾಮಾಚಾರ, ಮಾಟ ಮಂತ್ರ ಇವೆಲ್ಲವೂ ಕೂಡ ನಾವೊಂದು ಪೂಜೆ ಮಾಡಿದ್ರು ಕೂಡ ಸಂಕಲ್ಪದಲ್ಲೇ ಹೇಳ್ಬಿಡ್ತೀವಿ ಮಾಟ ಮಂತ್ರ, ಯಂತ್ರ, ತಂತ್ರ, ದೋಷ ನಿವಾರಣೆ ಅಂತ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಕೂಡ ತುಂಬ ಜಾಸ್ತಿ ಈ ಮಾಟ ಮಂತ್ರಗಳ ಪ್ರಯೋಗ ಆಗಿರುವಂಥದ್ದು. ಯಾಕಂದರೆ ನೋಡಿ, ಸಾಮಾನ್ಯವಾಗಿ ನಾವೆಲ್ಲಾದರೂ ದಾರಿಲಿ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀವಿ, ಯಾರೋ ಈಗ ಮೊಟ್ಟೆ ಹೊಡೆದಾಕಿ ಹೋಗ್ಬಿಟ್ಟಿರ್ತಾರೆ ಅಥವಾ ನಿಂಬೆಹಣ್ಣು ಇಟ್ಟಿರ್ತಾರೆ, ಮತ್ತು ಈ ಕೆಲವೊಂದು ಈ ರಂಗೋಲಿಗಳು ಹಾಕ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಹಳ್ಳಿ ಕಡೆ ಜಾಸ್ತಿ ಇರುತ್ತೆ. ಇವಾಗೆಲ್ಲ ನೋಡಿ, ಮಾಧ್ಯಮಗಳನ್ನು ಕೂಡ ತುಂಬ ಕಡೆ ತೋರಿಸ್ತಾ ಇರ್ತಾರೆ, ಅಲ್ಲ ಹಂಗೆ ಮಾಡಿದ್ರಂತೆ, ಇಲ್ಲಿ ಈ ಥರ ಆಯಿತು, ಕೆಲವು ನಿಧಿಗಳಿಗೇನೋ ಮಾಡಿದ್ರು, ಕೆಲವರು ಮಕ್ಕಳನ್ನ ಬಲಿ ಕೊಟ್ಟರು, ಈ ರೀತಿ ಎಲ್ಲ ಇವಾಗಲೂ ಕೂಡ ಅದು ನಡೀತಾ ಇದೆ. ಆದರೆ ಈಗ ಈ ಮಾಟ ಮಂತ್ರ, ಯಂತ್ರ, ತಂತ್ರ ಪ್ರಯೋಗಗಳು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ, ಇದು ಯಾವ ರೀತಿ ಕೆಲಸಗಳು ಮಾಡ್ತಾ ಇತ್ತು, ಇದನ್ನ ನೋಡಬೇಕಾಗುತ್ತೆ. ಕೆಲವೊಂದು ನೋಡಿ, ಈ ವಾಮಾಚಾರ ಅಂತ ಏನು ಅಂತ, ಬರೀ ವಾಮಾಚಾರ ಅನ್ನೋದ್ರಲ್ಲಿ ಎಷ್ಟೆಲ್ಲ ಬರುತ್ತೆ ಅಂತ ನೋಡಿ. ಒಂದು ಮೋಹನ ಮತ್ತು ಸ್ತಂಭನ, ಉಚ್ಚಾಟನ ಮತ್ತು ವಶೀಕರಣ ಅಂತ ಈ 4 ವಿಧದಲ್ಲಿ ಕೂಡ ಈ ವಾಮಾಚಾರ ಅಂದರೆ ಕಳ್ಳ ಮಾರ್ಗದಲ್ಲಿ ಮಾಡುವಂಥದ್ದು. ಅಂದರೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ರು ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಇದು ಎಲ್ಲೋ ನೆನ್ನೆನೋ ಮೊನ್ನೆನೋ ನಾವ್ಯಾರೋ ಹೇಳಿರೋದಲ್ಲ, ಇದು ಹಿಂದಿನಿಂದನೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಿಂದಿನಿಂದನೂ ಕೂಡ ಇದು ನಡೆದಿರುವಂಥದ್ದು. ಇದಕ್ಕೆ ಪರಿಹಾರಗಳನ್ನು ಕೂಡ ಹಿಂದಿನಿಂದನೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಯಾವಾಗ ಒಬ್ಬ ಮನುಷ್ಯನನ್ನು ನಾವು ಈಗ ಫೇಸ್ ಟು ಫೇಸ್ ಅಂತ ಹೇಳ್ತಾರೆ, ಎದುರಿಗೆ ನಾವು ಯಾವಾಗ ಒಬ್ಬ ಮನುಷ್ಯನನ್ನು ನಾವು ಸೋಲಿಸ್ಲಿಕ್ಕೆ ಆಗಲ್ಲ, ಅವನ್ನ ಹೇಳಿಕೆಯನ್ನು ಸಹಿಸಲಿಕ್ಕೆ ಆಗಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಈ ಕಳ್ಳ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ ಈ ಒಂದು ಕಾಲಮಾನದಲ್ಲಿ. ಅಂದರೆ ನೋಡಿ, ಮೋಹನ ಅಂತ ಹೇಳುವಂಥದ್ದು ಅಂದರೆ ಇವಾಗ ನೋಡಿ, ತುಂಬ ಜನ ನೋಡ್ತಾ ಇರ್ತೀವಿ. ಅಂದರೆ ಏನು, ನಾವು ಸ್ತ್ರೀ ಪುರುಷ ವಶೀಕರಣ ಮಾಡಿಬಿಡ್ತೀವಿ, ಆ ಥರ ವಶೀಕರಣ ಮಾಡಿಬಿಡ್ತೀವಿ, ಈ ಥರ ವಶೀಕರಣಗಳು ಮಾಡಿಬಿಡ್ತೀವಿ ಅಂತಂದರೆ, ಅಂದರೆ ತಿಳ್ಕೊಬೇಕು ಏನು ವಶೀಕರಣ ಅಂತಂದರೆ, ಯಾಕೆ ಇದನ್ನು ವಶೀಕರಣಗಳು ಮಾಡ್ತಾಯಿದ್ರು. ಮೋಹನ ಅಂತಂದರೆ ಅವ್ರನ್ನ ಒಂಥರ ವಶೀಕರಣ ಮಾಡ್ಕೊಳ್ಳುವಂಥದ್ದು. ಯಾಕೆ ವಶೀಕರಣ ಮಾಡಬೇಕು ಅಂತ ನೋಡಿ, ಇವಾಗ ಅದನ್ನು ಯಾವ ರೀತಿ ಒಳ್ಳೇದಕ್ಕೆ ಬಳಸ್ತಿದ್ರು ಅಂತ ನೋಡಿ. ಈಗ ಒಂದು ಗಂಡು ಒಂದು ಹೆಣ್ಣು ಅಂತ ಒಂದು ದಂಪತಿಗಳು ಮದುವೆ ಆಗಿರ್ತಾರೆ, ಆ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದುಬಿಡ್ತಾರೆ. ಏನೋ ಪಾಪ ತುಂಬ ಸುಖ ಸಂಸಾರ ಇರುತ್ತೆ, ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಯಾರೋ ಒಬ್ಬರ ಮಧ್ಯದಲ್ಲಿ ಬಂದಾಗ, ಯಾರಾದರೂ ಬರ್ಬೋದು, ಈಗ ಒಂದು ಹೆಣ್ಣು ಬರ್ಬೋದು ಅಥವಾ ಒಂದು ಗಂಡೆ ಬರ್ಬೋದು ಅಥವಾ ಇನ್ನು ಯಾರೋ ಒಬ್ಬರು ಬರ್ಬೋದು. ಇದರಿಂದ ಏನಾಗ್ಬಿಡುತ್ತೆ, ಆ ಗಂಡ ಹೆಂಡತಿಯರಲ್ಲಿ ವಿರಸ ಉಂಟಾಗ್ಬಿಡುತ್ತೆ, ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಆ ಒಂದು ಕಾರಣದಿಂದ ಇವರು ಬಿಟ್ಟೋಗುವಂತಹ ಇದಾಗುವಂಥದ್ದು, ಅಥವಾ ಬೇರೆ ಏನೋ ಕಷ್ಟಗಳು ಅನುಭವಿಸು, ಮನಸ್ಸಲ್ಲಿ ತುಂಬ ದಿನ ಮನೇಲಿ ಕಿರಿಕಿರಿ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಆದಾಗ ಏನು ಮಾಡ್ತಾಯಿದ್ರು, ಈ ಮೋಹನ ಅನ್ನುವಂಥದ್ದು ಅಂದರೆ ವಶೀಕರಣ ಮಾಡ್ತಾಯಿದ್ರಂತೆ. ಯಾರನ್ನ ವಶೀಕರಣ ಮಾಡಬೇಕು, ಈಗ ಹೇಳ್ಬೋದು ಸಾಮಾನ್ಯವಾಗಿ ಅವ್ರನ್ನ ವಶೀಕರಣ ಮಾಡ್ತೀವಿ, ಇವರು ವಶೀಕರಣ ಹೇಳ್ದಂಗೆ ಯಾರನ್ನೋ ತೋರಿಸ್ಬಿಟ್ಟು ನಮ್ಗೆ ವಶೀಕರಣ ಮಾಡಿ ಅಂದರೆ ಆಗಲ್ಲ. ಅವ್ರಿಗೂ ಇವ್ರಿಗೂ ಸಂಬಂಧ ಇರಬೇಕು, ಆಯಿತಾ. ಈ ರೀತಿ ಸಂಬಂಧದಲ್ಲಿ ಇರೋರಿಗೆ ಮಾತ್ರನೇ ಅದು ವಶೀಕರಣ ಆಗುತ್ತೆ. ಅಂದರೆ
ಅವ್ರಿಗೂ ಏನಾದರೂ ಒಂದು ಅದೇನು ಹೇಳ್ತಾರೆ ಲಿಂಕ್ ಅಂತ ಏನೋ ಒಂದು ಬಾಂಧವ್ಯ ಹೊಂದಿರಬೇಕು. ಈ ರೀತಿ ಇದು ಇಂಥರಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಈ ತಂತ್ರವನ್ನು ಮಾಡಿದಾಗ. ಆ ರೀತಿ ಏನಾದರೂ ಗಂಡು ಹೆಣ್ಣು ಏನಾದರೂ ದೂರ ಆಗಿದ್ರೆ, ಯಾವುದೋ ಕಾರಣಗಳಿಂದ ದೂರ ಆದರೆ ಅವರಿಬ್ಬರು ಒಂದಾಗಲಿ ಅಂತ ಮಾಡ್ತಾಯಿದ್ರು ವಶೀಕರಣ ಅಂತ. ಯಾಕಂದರೆ ನೋಡಿ, ಈಗ ಅವಿಬ್ಬರು ಒಂದಾದರೆ ಅನುಕೂಲ ಅಲ್ವಾ, ಎಷ್ಟೋ ಸಂಸಾರಗಳು ಉಳಿಯುತ್ತೆ, ಮಕ್ಕಳು ಮರಿಗಳು ಎಷ್ಟೋ ಅನುಕೂಲಗಳಾಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಕೆಲಸಕ್ಕೆ ಇದನ್ನು ಮಾಡ್ತಾಯಿದ್ರು. ಆದರೆ ಈಗೇನು ಮಾಡಿದ್ದಾರೆ, ಚೆನ್ನಾಗಿರೋರನ್ನ ದೂರ ಮಾಡಲಿಕ್ಕೆ ಯಾರು ಗಂಡ ಹೆಂಡ್ತಿರೇ ಅಲ್ಲ, ಈಗ ಅಪ್ಪ ಮಕ್ಕಳನ್ನ ದೂರ ಮಾಡ್ತಾರೆ, ಆಯಿತಾ, ತಾಯಿ ಮಕ್ಕಳನ್ನ ದೂರ ಮಾಡ್ತಾರೆ, ಅಣ್ಣ ತಮ್ಮಂದಿರನ್ನ ದೂರ ಮಾಡ್ತಾರೆ, ಅಕ್ಕ ತಂಗಿಯರನ್ನ ದೂರ ಮಾಡ್ತಾರೆ. ಈ ರೀತಿ ದೂರ ಆಗಿರೋರನ್ನ ಒಂದು ಮಾಡೋಕ್ಕೆ ಇದ್ದಿದ್ದನ್ನು ಈಗ ಕೆಟ್ಟದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಈ ರೀತಿ ಮಾಡ್ಕೊಂಡಾಗ ಏನು ಪರಿಹಾರಗಳು ಮಾಡ್ಕೋಬೇಕು ಅಂತ ಕೆಲವೊಂದು ಪರಿಹಾರಗಳನ್ನು ಕೂಡ ನಾನು ಹೇಳ್ತೀನಿ. ಮತ್ತು ಸ್ತಂಭನ ಅಂತ ಅಂದರೆ ಸ್ತಂಭನ ಅಂದರೆ ಏನು, ಈಗ ಒಬ್ಬ ಮನುಷ್ಯನ ಹಂಗೆ ನಿಲ್ಲಿಸ್ಬಿಡೋದು, ಅವನೇನು ಮಾತಾಡಬಾರ್ದು. ಇದೆಲ್ಲಿ ವರ್ಕ್ ಆಗ್ತಿತ್ತು ಅಂತ ನೋಡ್ಕೋಬೇಕು. ಇದನ್ನೆಲ್ಲ ನೋಡಿ, ಯಾವುದೋ ಒಂದು ಈಗ ಒಂದು ಆಸ್ತಿ ಹಂಚಿಕೆನೋ ಅಥವಾ ಯಾವುದೋ ಒಂದು ವ್ಯಾಜ್ಯನೋ ಅಥವಾ ಯಾವುದೋ ಕೋರ್ಟ್ ಕಚೇರಿ ವಿಚಾರದಲ್ಲಿನೋ ಏನೋ ಸುಮ್ಮನೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಣ್ಣ ತಮ್ಮಂದಿರು, ಅಪ್ಪ ಮಕ್ಕಳಲ್ಲಿನೋ ಅಥವಾ ಬೇರೆ ಸಂಬಂಧದಲ್ಲಿನೋ. ಅಥವಾ ಈಗ ಏನಾಗ್ಬಿಡುತ್ತೆ, ಈಗ ಯಾರೋ ಈಗ ಒಂದು ಜೊತೆಯಲ್ಲಿ ಗೂಡಿ ಒಂದು ಏನೋ ಒಂದು ಪ್ರಾರಂಭ ಮಾಡಿರ್ತಾರೆ, ಒಂದು ಉದ್ಯೋಗ ವ್ಯಾಪಾರ ಏನೋ, ಏನಾಗ್ಬಿಡುತ್ತೆ ಜೊತೆಯಲ್ಲಿ ಮಾಡ್ತಾನೆ ಒಬ್ರಿಗೊಬ್ರಿಗೆ ಆಗ್ದಂಗೆ ಆಗ್ಬಿಡುತ್ತೆ. ಅವಾಗ ಏನು ಮಾಡಿಬಿಡ್ತಾರೆ, ಈಗ ಮೋಹನ ಅಂತಂದರೆ ಅವ್ರೇನು ಮಾತಾಡ್ದಂಗೆ, ಸ್ತಂಭನ ಅಂತಂದರೆ ಅವ್ರೇನು ಮಾತೇ ಆಡಬಾರ್ದು, ಆ ರೀತಿ ಮಾಡಿಬಿಡುವಂಥ ಒಂದು ತಂತ್ರ ಇದನ್ನು. ಅಂದರೆ ಈಗ ಏನೋ ಒಂದು ಆಸ್ತಿ ಹಂಚಿಕೆ ಆಗ್ತಾ ಇರುತ್ತೆ, ಈಗ ಅಣ್ಣ ತಮ್ಮಂದಿರಲ್ಲಿ ಹಂಚಿಕೆ ಆಗ್ತಾ ಇರುತ್ತೆ. ಈಗ ತಮ್ಮನೂ ಅಣ್ಣನು, ಆಯ್ತಪ್ಪ ನೀನೇನು ಕೊಡ್ತೀಯ ಕೊಡು, ನಮ್ಗೆ ಅದೇ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರೇನು ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ರೀತಿ ಎಲ್ಲ ಮಾಡಿಬಿಡ್ತಾರಂತೆ. ಈ ರೀತಿ ಎಲ್ಲ ತೊಂದರೆಗಳು ಯಾವಾಗ ಜಾಸ್ತಿ ಆಗ್ತಾ ಇದೆ, ಇದರಿಂದ ಅನಾನುಕೂಲ ಜಾಸ್ತಿ. ನೋಡಿ, ಅವಾಗೆಲ್ಲ ಯಾಕೆ ಉಪಯೋಗಿಸ್ತಿದ್ರು ಅಂತ ನೋಡ್ಕೋಬೇಕು. ಅಂದರೆ ಈ ಹಿಂದಿನ ಕಾಲದಲ್ಲೆಲ್ಲ ಇದನ್ನೆಲ್ಲ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ರು. ಈಗ ಬರ್ತಾ ಇದನ್ನೇ ಅವರೆಲ್ಲ ಏನು ಮಾಡೋದು, ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಮತ್ತು ಉಚ್ಚಾಟನ ಅಂತ ನೋಡಿ. ಉಚ್ಚಾಟನ ಅಂತಂದರೆ ಇದೇನು, ಉಚ್ಚಾಟನ ಅಂದರೆ ದೂರ ಮಾಡೋದು. ಇವಾಗ ಯಾರನ್ನ ದೂರ ಮಾಡಬೇಕಪ್ಪ, ಯಾರು ಸಮಾಜಕ್ಕೆ ಘಾತಕರಾಗಿರ್ತಾರೆ, ಯಾರು ಒಂದು ಮನೆಯಲ್ಲಿ ತೊಂದರೆ ಮಾಡ್ತಿರೋದು ಅಥವಾ ಒಂದು ಗ್ರಾಮಕ್ಕೆ ತೊಂದರೆ ಮಾಡ್ತಾ ಇರ್ತಾರೆ. ಈಗ ಯಾರು ನೋಡಿ, ಒಂದು ಗ್ರಾಮದಲ್ಲಿ ತುಂಬ ಎಲ್ಲರಿಗೂ ಕಷ್ಟ ಕೊಡ್ತಾ ಇರೋದು, ಕಳ್ತನ ಮಾಡೋದು ಗ್ರಾಮದಲ್ಲಿ, ಅಥವಾ ಏನೋ ಒಂದು ಬೇರೆ ಥರ ಮಾಡೋದು, ಅಂಥವ್ರು ಉಚ್ಚಾಟನ ಮಾಡಬೇಕಾಗಿರುತ್ತೆ. ಅಂಥವ್ರಿಗೋಸ್ಕರ ಬಳಸ್ತಿದ್ದ ತಂತ್ರ ಇದನ್ನು ಈಗೇನು ಮಾಡ್ತಾರೆ, ಯಾರಿಗೋ ಈಗ ಏನೋ ಕಾಂಪಿಟೇಷನ್ ಇರುತ್ತೆ, ಈಗ ಯಾರೋ ಒಂದು ವ್ಯಾಪಾರ ಉದ್ಯೋಗದಲ್ಲಿರೋ ಕಾಂಪಿಟೇಷನ್ನು ಅಥವಾ ಏನೋ ಭೂಮಿ ವಿಚಾರದಲ್ಲಿನೋ ಹಣದ ವಿಚಾರವಾಗಿನೋ ಅವ್ರನ್ನ ಕಳಿಸ್ಬಿಡ್ಬೇಕು, ಅಲ್ಲಿ ಇಟ್ಕೋಬಾರ್ದು. ಈಗ ನೋಡಿ, ಒಂದು ಹತ್ರ ಈಗ ಯಾವುದೋ ಒಂದು ವ್ಯಾಪಾರ ಆಗ್ತಾ ಇರುತ್ತೆ, ಪಕ್ಕದ ಅಂಗಡಿಯಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಅವ್ರನ್ನ ಕಳಿಸ್ಬಿಡ್ಬೇಕು ಅಲ್ಲಿಂದ. ಈ ರೀತಿ ಇಂಥ ಒಂದು ಕೆಟ್ಟ ಕೆಲಸಗಳಿಗೆ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇದು ವರ್ಕ್ ಆಗುತ್ತೆ ಇದು. ಹಾಗಾಗಿ ಒಳ್ಳೆ ಕೆಲಸಗಳಿಗೆ ಯಾವಾಗ ಬಳಸ್ಕೊತೀವಿ ಅನುಕೂಲ ಆಗುತ್ತೆ. ಆದರೆ ಕೂಡ ನೋಡಿ, ಈ ವಾಮಾಚಾರ ಮಾಟ ಮಂತ್ರ ಎಲ್ಲರೂ ಹೇಳ್ತಾ ಇರ್ತಾರೆ, ಅದು ತಿರುಗ್ತು ಅಂದರೆ ನಮಗೆ ಜಾಸ್ತಿ ಕುಲನೇ ನಾಶ ಆಗುತ್ತೆ ಅಂತ. ಅದು ಕೂಡ 100% ಆಗುತ್ತೆ. ಎಷ್ಟು ಒಳ್ಳೇದಿದೆ, ಒಳ್ಳೆ ಕೆಲಸಕ್ಕೆ ಬಳಸಿದಾಗ ಭಗವಂತನ ಅನುಗ್ರಹವೂ ಕೂಡ ನಮಗಿರುತ್ತೆ, ನಮಗೆ ಅನುಕೂಲ ಆಗುತ್ತೆ. ಆದರೆ ಈ ಒಳ್ಳೆ ಕೆಲಸಗಳನ್ನ ಇವನ್ನೆಲ್ಲ ಕೆಟ್ಟ ಕೆಲಸಗಳಿಗೆ ಬಳಸಿದಾಗ ಏನಾಗುತ್ತೆ, ಒಳ್ಳೆ ಕಾರ್ಯಗಳನ್ನು ಅದೇನಾಗುತ್ತೆ, ನಮ್ಗೆ ತೊಂದರೆ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ಅವ್ರು ಅನುಭವಿಸ್ತಾರೆ. ಯಾವಾಗ ನೋಡಿ, ಒಂದು ಮಾಟ ಮಂತ್ರ ಪ್ರಯೋಗ ಇವ್ರು ಮಾಡಿದವ್ರಿಗಿಂತ ಇವ್ರು ಮಾಡಿಸಿದವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತಂತೆ ನೋಡಿ. ಅದು ಅಂದರೆ ಇವತ್ತಲ್ಲ ನಾಳೆ ಅದು ಆಗೇ ಆಗುತ್ತೆ. ಈ ರೀತಿ ನೋಡಿ, ಉಚ್ಚಾಟ ಅನ್ನುವಂಥದ್ದು ಈ ರೀತಿ ಮಾಡುವಂಥದ್ದು. ಮತ್ತು ಮೋಹನ, ಸ್ತಂಭನ, ಉಚ್ಚಾಟ, ವಶೀಕರಣ ಕೂಡ ಅದನ್ನು ಹೇಳಿದ್ದೀನಿ. ಈ ರೀತಿ ಯಾವಾಗ ಪ್ರಯೋಗಗಳು ನಮ್ಮ ಮೇಲಾಗುತ್ತೆ, ಏನಾಗ್ಬಿಡುತ್ತೆ, ಈಗ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಆದರೆ ಇದ್ಕಿದ್ದಂಗೆ ಕುಂಠಿತ ಆಗಿಬಿಡುತ್ತೆ. ಅಲ್ಲೇನು ವ್ಯಾಪಾರಗಳು ನಡೀತಾ ಇರಲ್ಲ. ಮತ್ತು ಈಗ ಬೆಳಿಗ್ಗೆ ಎದ್ದು ನಾನು ವ್ಯಾಪಾರಕ್ಕೆ ಹೋಗ್ಬೇಕು ಅನ್ಸೋದೇ ಇಲ್ಲ, ಏನೋ ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಬಟ್ಟೆ ಅಂಗಡಿಗಳೇನೋ, ಅಥವಾ ಈ ಫೋಟೋಗ್ರಾಫರ್ಸು ಇವರೆಲ್ಲ ಇರುವಂಥ. ಯಾಕಂದರೆ ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ನಡೆಯೋದಿದೆಲ್ಲ. ಈಗ ನೋಡಿ, ಸಾಮಾನ್ಯವಾಗಿ ಯಾವುದೋ ಅಂಗಡಿಗಳ ಮುಂದೆ ಯಾರೋ ನಿಂಬೆಹಣ್ಣು ಹಾಕೋಗ್ಬಿಟ್ರು, ನಮ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಇಲ್ಲಿ ಬಂದು ನಿಂಬೆಹಣ್ಣು ಹಾಕೋಗ್ಬಿಟ್ಟಿದ್ದಾರೆ ಗುರುಗಳೇ, ಏನು ಮಾಡೋದು, ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಏನೋ ಯಂತ್ರಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಹೋಗೋದು, ಕೋಳಿ ಮೊಟ್ಟೆ ಹೊಡೆದ್ಬಿಟ್ಟು ಹೋಗೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ನೋಡಿ, ಈ ಥರ ಮಾಡಿದ್ರು ಕೂಡ ನೋಡಿ, ಅಲ್ಲೇ ನೋಡಿಕೊಂಡು ಅದು ಯಾವ ರೀತಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ. ಕೆಲವ್ರ ಹತ್ರ ನೋಡಿ, ಇದನ್ನು ನೋಡಿ ಯಾವ ರೀತಿ ಮಾಡ್ಬೋದು ಅದನ್ನು ಕೂಡ ತಿಳ್ಕೊಬೇಕು. ಉಗುರಿನಿಂದ ಕೂಡ ಮಾಡ್ತಾರೆ, ಬಟ್ಟೆಯಿಂದ ಮಾಡ್ತಾರೆ, ಕೂದಲಿಂದ ಮಾಡುವಂಥದ್ದು, ಮತ್ತು ಬೆವರಿನಿಂದ ಅಂತ ಹೇಳ್ತಾರೆ. ಬೆವರಂದರೆ ಬೆವರು ಹೆಂಗೆ ಸಿಗುತ್ತೆ ಅಂದರೆ ಬಟ್ಟೆಯಿಂದನೇ ಬೆವರು ಸಿಗೋದು, ಹತ್ರ ಬೆವರಿನಿಂದ ಮಾಡುವಂಥದ್ದು. ಮತ್ತು ಕುಂಬಳಕಾಯಿ, ತೆಂಗಿನಕಾಯಿ, ಕೋಳಿ ಮೊಟ್ಟೆ, ನಿಂಬೆಹಣ್ಣು, ಮತ್ತು ವರಾಹ ರಕ್ತ, ಈ ರೀತಿ ಎಲ್ಲ ಕೂಡ ಈ ತಂತ್ರಗಳನ್ನು ಮಾಡುವಂಥದ್ದಿದೆ. ಅದಕ್ಕೆಲ್ಲ ಈ ಪರಿಹಾರಗಳು ಅಂತ ಬಂದಾಗ ನೋಡಿ, ನಾವೀಗ ಕೆಟ್ಟ ಅಂದರೆ ದುಷ್ಟಶಕ್ತಿಗಳನ್ನು ಈ ದುಷ್ಟಶಕ್ತಿಗಳಿಂದ ಓಡಿಸ್ಬೇಕು ಅಂತ ಅಂದರೆ ನೋಡಿ, ಪ್ರತ್ಯಂಗಿರ ಹೋಮಗಳು ಮಾಡುವಂಥದ್ದು, ಅಥವಾ ಸ್ತ್ರೀ ಅಂದರೆ ಶಕ್ತಿ ದೇವತೆಗಳ ಹವನ ಹೋಮಗಳನ್ನು ಮಾಡಿಸುವಂಥದ್ದು, ಮತ್ತು ಏನು
ಈ ಲಕ್ಷ್ಮೀ ಯಂತ್ರಗಳು ಮತ್ತು ಈ ಕಾಳಿಕಾ ಯಂತ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು, ಪ್ರತ್ಯಂಗಿರ ಯಂತ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು, ವಿಶೇಷವಾಗಿ ಈ ಸುದರ್ಶನ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ನಾವು ಹೇಳ್ತಾ ಇರ್ತೀವಿ ಈಗ ಸುದರ್ಶನ ಮತ್ತು ನರಸಿಂಹ ಸ್ವಾಮಿ, ಯಾವುದೇ ರೀತಿಯ ಮಾಟ ಮಂತ್ರ ಯಂತ್ರ ತಂತ್ರ ದೋಷಗಳೆಲ್ಲವಕ್ಕೂ ಕೂಡ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಮತ್ತು ಸುದರ್ಶನ ಸ್ವಾಮಿಯನ್ನು ಕೂಡ ಆರಾಧನೆ ಮಾಡ್ತೀವಿ, ಹೋಮಗಳನ್ನು ಮಾಡ್ತೀವಿ. ಅಲ್ಲಿ ನಾವು ರಂಗವಲ್ಲಾದಿಗಳೆಲ್ಲವನ್ನು ಕೂಡ ಹಾಕಿ ಒಂದು ಸ್ಥಳದಲ್ಲಿ ದಿಗ್ಬಂಧನ ಮಾಡ್ತೀವಿ. ಈ ರೀತಿ ದಿಗ್ಬಂಧನ ಮಾಡಿದಾಗ ಅದರಿಂದ ಏನೇ ನಮಗೆ ಅದರದ್ದು ಎಫೆಕ್ಟ್ ಜಾಸ್ತಿ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡಿ ಏನೇ ತೊಂದರೆಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡುವಂತಹ ಕೂಡ ಮಾಡ್ಕೋಬೋದು. ಮತ್ತು ಅಲ್ಲಿ ಕೆಲವೊಂದು ಅಷ್ಟ ದಿಗ್ಬಂಧನ 8 ದಿಕ್ಕಲ್ಲೂ ಕೂಡ ದಿಗ್ಬಂಧನ ಮಾಡಿ ಆ ಒಂದು ಸ್ಥಳದಲ್ಲಿ ಏನೇ ತೊಂದರೆಗಳಾಗಬಾರ್ದು ಯಂತ್ರ ಸ್ಥಾಪನೆ ಮಾಡಿಕೊಂಡಾಗ ಯಾವುದೇ ವಾಮಾಚಾರ ಆಗಿದ್ರೂ ಕೂಡ ಅದರಿಂದ ನಾವು ನಿರ್ಮೂಲನೆ ಮಾಡ್ಕೋಬೋದಾಗಿದೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.